ಬೇಸಿಗೆ ಒಳಗೆ ಲೈಟ್ ಆಗಿರುವಂತಹ ಗಟ್ ಹೆಲ್ತ್ ಫ್ರೆಂಡ್ಲಿ ಆಗಿರುವಂತಹ ರೆಸಿಪಿಗಳನ್ನ ಹುಡುಕ್ಯಾಡತ್ತಿದ್ರೆ ಈ ಒಂದು ಸೋರೆಕಾಯಿ ತಂಬುಳಿ ನಿಮ್ಗೆ ಭಾಳ ಭಾಳ ಹೇಳಿ ಮಾಡಿಸಿದಂಥ ರೆಸಿಪಿ ರೀ. ನೋಡಿರಿ, ಎಳೆಯದಾಗಿರುವಂಥ ಸೋರೆಕಾಯನ್ನು ತೊಗೊರಿ, ಹಿಂದ ಮುಂದೆ ತೆಗೆದ್ರಿ, ಅರ್ಧ ತೊಗೊರಿ ಸಾಕು. ಆಮೇಲೆ ಒಂದು ಪಾನ್ಯಾಗ ಎಣ್ಣೆ ಕಾಯಕ್ಕಿಟ್ಟು ಹಸಿಮೆಣಸು ಆಮೇಲೆ ತುರಿದಂತಹ ಸೋರೆಕಾಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ನೋಡ್ಕೊಂಡು ಉಪ್ಪನ್ನು ಸೇರಿಸಿ ಮಿಕ್ಸ್ ಕೊಟ್ಟಾದ ನಂತರ ಇದನ್ನು ಸ್ವಲ್ಪ ಆರಕ್ಕೆ ಬಿಡ್ರಿ. ಅದಾದ ನಂತರ ಈ ಕಡೆ ಒಂದು ಬೌಲ್ದಾಗ ಒಂದು ಕಪ್ ಅಷ್ಟು ಮೊಸರು ತೊಗೊಂಡು ಅದಕ್ಕೆ ಎಷ್ಟು ಬೇಕು ನೋಡೋಷ್ಟು ನೀರು ಹಾಕಿ ಒಂದು ಕಡ್ಗೋಲ್ ತೊಗೊಂಡು ಅದನ್ನು ಚೆನ್ನಾಗಿ ಕಡೀರಿ, ಸ್ವಲ್ಪ ಮಜ್ಜಿಗೆ ಮಾಡ್ಕೊರಿ ಮಿಕ್ಸರ್ ಜಾರ್ದಾಗ. ಈಗ ಏನೇನು ಫ್ರೈ ಮಾಡಿದ್ರಲ್ಲ ಆ ಸೋರೆಕಾಯಿ, ಸ್ವಲ್ಪ ಅದಕ್ಕೆ ತೆಂಗಿನಕಾಯಿ, ಅದಾದ ನಂತರ ಬೆಳ್ಳುಳ್ಳಿ ಹೆಸರನ್ನ ಹಾಕಿ ಮಾಡ್ಕೊಂಡಂಥ ಮಜ್ಜಿಗೆ ಒಳಗೆ ಒಂದು 2 ಚಮಚೆ ಅಷ್ಟು ಮಜ್ಜಿಗೆಯನ್ನು ಮಿಕ್ಸರ್ ಜಾರ್ದಾಗ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಪೇಸ್ಟ್ ಮಾಡ್ಕೊಂಡು ತೊಗೊಂಬರ್ರಿ. ಅದೇ ಒಂದು ಪೇಸ್ಟನ್ನು ಈ ಮಜ್ಜಿಗೆ ಒಳಗೆ ಸೇರಿಸಿ ಕಂಪ್ಲೀಟಾಗಿ ಒಮ್ಮೆ ಮಿಕ್ಸ್ ಕೊಡ್ರಿ. ಇಷ್ಟ ಆದ ನಂತರ ಅದಕ್ಕೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಉಪ್ಪನ್ನು ಹಾಕಿರಿ. ಒಗ್ಗರಣೆಗೆ ಅಂತ ಹೇಳಿ ಏನಿಲ್ಲ ರೀ, ಎಣ್ಣೆ ಕಾಯಕ್ಕಿಟ್ಟ ಸಾಸ್ವಿ, ಜೀರಿಗೆ, ಇಂಗು, ಅದಾದ ನಂತರ ಬಿಳಿ ಎಳ್ಳು ತಪ್ಪಲಾರ್ದು ಹಾಕಿರಿ. ಮುಂದಕ್ಕೆ ಇದ್ರಾಗ ಅರಿಶಿನ ಪುಡಿ, ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಟ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಏಕದಮ್ ಸಿಂಪಲ್ ಆಗಿರುವಂತಹ ಸೋರೆಕಾಯಿ ತಂಬುಳಿ ತಯಾರಾಗ್ತತಿ. ಅದಕ್ಕೆ ಮೇಲೆ ಒಂದು ಈಟ್ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡಿರಿ. ಅನ್ನದಾಗ ತಿಂತಿರೋ ಕುಡಿತಿರೋ ನಿಮ್ಮ ಇಷ್ಟ, ಫಾಲೋ ಒಂದು ಮಾಡಿಬಿಡ್ರಿ.